ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸಂಭಲ್ ಉತ್ತರ ಪ್ರದೇಶದ ಸಂಭಲ್ನ ವಿಷಯಗಳು ಮುಗಿತಾನೆ ಇಲ್ಲ. ದಿನಕ್ಕೊಂದು ವಿದ್ಯಮಾನಗಳು, ದಿನಕ್ಕೊಂದು ಬೆಳವಣಿಗೆಗಳು. ಯೋಗಿ ಆದಿತ್ಯನಾಥ್ ಸರ್ಕಾರ ಯಾವ ದಿಟ್ಟತನದಿಂದ ಕೆಲಸ ಮಾಡ್ತಾ ಇದೆ ಅಂತ ನೋಡಬೇಕಂದ್ರೆ ಈ ಘಟನೆಯನ್ನು ನೀವು ಗಮನಿಸಬೇಕು. ನಿಮಗೆ ಗೊತ್ತು, ಸಂಭಲ್ನಲ್ಲಿ ಹರಿಹರೇಶ್ವರ ದೇವಸ್ಥಾನ ಅಂದರೆ ಇವರು ಈಗ ಕರೀತಾ ಇರುವಂಥ ಮಸೀದಿ ಏನಿದೆ, ಅದರ ಕುರಿತಾಗಿ ಸಮೀಕ್ಷೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದದ್ದು, ಪ್ರಕರಣ ದಾಖಲಾಗಿದ್ದು ಇದು ಹಳೆಯ ಸಂಗತಿ. ಅದಾದ ಮೇಲೆ ಕರೆಂಟನ್ನು ಕದೀತಾ ಇದ್ದಾರೆ ಅಂತ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಈ ಮುಸಲ್ಮಾನರ ಪ್ರದೇಶಕ್ಕೆ ಹೋಗ್ತಾರೆ. ಹೋದ ಸಂದರ್ಭದಲ್ಲಿ ಇದೇ ಮಸೀದಿಯ ಒಳಗಿಂದ ಕರೆಂಟನ್ನು ಕದೀತಾ ಇರುವಂಥ ವಿದ್ಯಮಾನಗಳು ಬೆಳಕಿಗೆ ಬರ್ತವೆ ಮತ್ತು ಅತಿಕ್ರಮಣ ಮಾಡಿದಂಥ ಹಲವಾರು ಬಿಲ್ಡಿಂಗ್ಗಳು ಸಿಗ್ತವೆ. ಅದರ ಮಧ್ಯೆ ಬಜರಂಗಿ ಜೈ ಹನುಮಾನ್ ಮಂದಿರ ಕೂಡ ಸಿಗತ್ತೆ. ಅದರ ಕುರಿತಾಗಿಯೂ ನಾವು ವರದಿಯನ್ನು ಮಾಡಿದ್ವಿ. ಒಂದು ಜಂಕ್ಷನ್ ಪವರ್ ಹೌಸು, ಒಂದು ಮನೆ ಅಥವಾ ಒಂದು ಮಸೀದಿ, ಅದರ ಮೂಲಕ ಎಲ್ಲರೂ ಅನಧಿಕೃತವಾದಂಥ ಎಲೆಕ್ಟ್ರಿಸಿಟಿಯನ್ನು ತೆಗೆದುಕೊಳ್ಳೋದು, ಅಂದರೆ ವಿದ್ಯುತ್ ಕಳ್ಳತನವನ್ನು ಮಾಡೋದು, ಎಲೆಕ್ಟ್ರಿಸಿಟಿ ಥೆಫ್ಟ್ ಮಾಡ್ತಾ ಇದ್ದದ್ದನ್ನು ಈ ಸಂದರ್ಭದಲ್ಲಿ ಕಂಡು ಹಿಡಿತಾರೆ ಅಲ್ಲಿಯ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನವರು. ಇದಕ್ಕೆ ಭಾಳ ದೊಡ್ಡ ಮಟ್ಟದ ಭದ್ರತಾ ಸಿಬ್ಬಂದಿಯನ್ನು ಕರ್ಕೊಂಡು ಹೋಗಿರ್ತಾರೆ. ಒಂದು ಮನೆಯನ್ನು ನೋಡಿದಾಗ ಹಿಂದುಗಡೆ ಅಲ್ಲಿ ದೇವಸ್ಥಾನ ಸಿಗತ್ತೆ. ಅದಾದ ಮೇಲೆ ಒಂದು ಬಾವಿ ಇರುತ್ತೆ, ಬಾವಿಯನ್ನು ಮುಚ್ಚುವಂಥ ಪ್ರಯತ್ನ ಮಾಡಲಾಗಿರುತ್ತೆ. ಅದ್ರ ಒಳಗಡೆ 3 ವಿಗ್ರಹಗಳು ಸಿಗ್ತವೆ. ಇದೆಲ್ಲ ನಡೆದ ಬೆಳವಣಿಗೆ. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಆದಾಗ ಇಬ್ಬರ ಮೇಲೆ ಮೊಕದ್ದಮೆ ಹಾಕಲಾಗುತ್ತೆ. ಒಂದು ಜಿಯಾವುರ್ ರೆಹಮಾನ್, ಅಲ್ಲಿಯ ಸಂಸತ್ ಸದಸ್ಯ, ಸಮಾಜವಾದಿ ಪಾರ್ಟಿಯ ಸಂಸತ್ ಸದಸ್ಯ. ಇನ್ನೊಬ್ಬ ಅಲ್ಲಿಯ ಲೋಕಲ್ MLA, ಆತನ ಮಗ. ಈಗ ಈ ಜಿಯಾವುರ್ ರೆಹಮಾನ್ ಏನಿದ್ದಾನೆ, ಬೆಳಗ್ಗೆ ಎದ್ರೆ ಅಲಹಾಬಾದ್ ಹೈಕೋರ್ಟಿಗೆ ಓಡಾಡ್ತಾ ಇದ್ದಾನೆ. ಯಾವ ಕಾರಣಕ್ಕೆ ಅಂದರೆ ತನ್ನನ್ನು ಬಂಧಿಸಬಾರದು ಅಂತ ಆಂಟಿಸಿಪೇಟರಿ ಬೇಲನ್ನು ತೆಗೆದುಕೊಳ್ಳಿಕ್ಕೆ ಈತ ಓಡಾಡ್ತಾ ಇದ್ದಾನೆ. ಇನ್ನುವರೆಗೂ ಅದು ತೀರ್ಮಾನ ಆಗಿಲ್ಲ. ಅದರ ಮಧ್ಯೆ ನಿನ್ನೆ ಇಲ್ಲ ಮೊನ್ನೆ ಗುರುವಾರ ದಿವಸ ಬೆಳಗ್ಗೆ 6:15 ಒಂದು ದೊಡ್ಡ ಬೆಟಾಲಿಯನ್ ಈತನ ಮನೆಯ ಬಳಿ ಹೋಗುತ್ತೆ. ಭದ್ರತಾ ಸಿಬ್ಬಂದಿ ಏನಕ್ಕೆ ಹೋಗಿರ್ತಾರೆ? ಇವ್ರ ಜೊತೆ ಯಾರು ಇರ್ತಾರೆ? ಅಗೇನ್ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನ ವಿಜಿಲೆನ್ಸ್ನವರು ಹೋಗಿರ್ತಾರೆ. ಕಾರಣ ಏನು? ಈತ ಕೂಡ ವಿದ್ಯುತ್ತನ್ನು ಕಳ್ಳತನ ಮಾಡ್ತಾ ಇದ್ದಾನೆ ಅನ್ನುವಂಥ ಆರೋಪ ಈತನ ಮೇಲೆ ಇರುತ್ತೆ. ಈಗಾಗಲೇ ಈತನ ಮೇಲೆ ಆಕ್ಸಿಡೆಂಟ್ ಕೇಸ್ಗಳಿದ್ದಾವೆ, ಈತನ ಮೇಲೆ ಅತಿಕ್ರಮಣದ ಕೇಸ್ ಇದೆ, ಈತ ಭೂಮಿಯನ್ನು ಕಳ್ಳತನ ಮಾಡಿದ್ದಾನೆ ಅನ್ನುವಂಥ ಕೇಸ್ಗಳಿದ್ದಾವೆ. ಹಲವಾರು ಮೊಕದ್ದಮೆಗಳು ಈ ಸಮಾಜವಾದಿ ಪಾರ್ಟಿಯ ಸಂಸತ್ ಸದಸ್ಯ ಜಿಯಾವುರ್ ರೆಹಮಾನ್ ಮೇಲೆ ಈಗಾಗಲೇ ಇದ್ದಾವೆ, ಬೇಕಾದಷ್ಟು ಕೇಸ್ ಇದ್ದಾವೆ. ಈಗ ಗುರುವಾರ ದಿವಸ ಬೆಳಗ್ಗೆ ಈ ವಿಜಿಲೆನ್ಸ್ ಡಿಪಾರ್ಟ್ಮೆಂಟು, ಎಲೆಕ್ಟ್ರಿಸಿಟಿ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ನವರು ಈತನ ಮನೆಗೆ ದೊಡ್ಡ ಬೆಟಾಲಿಯನ್ ತೆಗೆದುಕೊಂಡು ಭದ್ರತಾ ಸಿಬ್ಬಂದಿಯ ಸಮೇತ ಈತನ ಮನೆಗೆ ಹೋಗ್ತಾರೆ. ಒಳಗಡೆ ಹೋಗಿ ನೋಡ್ತಾರೆ. ನೋಡಿದರೆ ಮನೆ ತುಂಬ AC, ಫ್ಯಾನು, ಫ್ರಿಜ್ಜು, ಲೈಟು, TV, ಐಷಾರಾಮಿ ಜೀವನ. ಮೀಟರ್ ನೋಡ್ತಾರೆ, ಮೀಟರ್ನಲ್ಲಿ ಮೀಟ್ರು 0 ತೋರಿಸ್ತಾ ಇದೆ. ಅಚ್ಚರಿಯಾಗಿಬಿಡುತ್ತೆ. ಅಂದರೆ ಮೀಟರ್ನ ಕನೆಕ್ಷನ್ನ ಬೈಪಾಸ್ ಮಾಡಿ ನೇರವಾಗಿ ವಿದ್ಯುತ್ ಸಂಪರ್ಕವನ್ನು ಇವರು ಪಡ್ಕೊಂಡಿರ್ತಾರೆ. ತನ್ಮೂಲಕ ವಿದ್ಯುತ್ತನ್ನು ಕಳ್ಳತನ ಮಾಡ್ತಾ ಇರ್ತಾರೆ. ಇವರ ಅಪ್ಪ ಬರ್ತಾರಲ್ಲಿ. ಇವರ ಅಪ್ಪನ ಹೆಸರು ಮಾಮಲುಕ್ ಉರ್ ರೆಹಮಾನ್ ಅಂತ ಈತನ ಹೆಸರು. ಆತ ದಬಾಯಿಸ್ತಾನೆ. ಈಗ ನಿಮ್ಮ BJP ಸರ್ಕಾರ ಇದೆ, ಈಗ ಏನೇನು ಆಟಾಟೋಪ ಮಾಡ್ತಿರೋ ಮಾಡಿ, ನಾಳೆ ನಮ್ಮ ಸಮಾಜವಾದಿ ಪಾರ್ಟಿ ಸರ್ಕಾರ ಬರುತ್ತೆ, ಆವಾಗ ನಿಮ್ಮನ್ನು ನೋಡ್ಕೋತೀನಿ ಅಂತ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಧಮಕಿಯನ್ನು ಹಾಕ್ತಾನೆ. ಧಮಕಿಯನ್ನು ಹಾಕೋದಷ್ಟೇ ಅಲ್ಲ, ಇವರ ಮನೆಯವರೆಲ್ಲ ಅಲ್ಲಿ ಇವರು ಕಾರ್ಯಾಚರಣೆಯನ್ನು ನಡೆಸಲಿಕ್ಕೆ, ಅಂದರೆ ತಮ್ಮ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಚ್ಯುತಿಯನ್ನು ಮಾಡಿದರು ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗತ್ತೆ. ವಾಸ್ತವಿಕವಾಗಿ ನೋಡಿದರೆ ಈತ ಬಳಸ್ತಾ ಇದ್ದಂಥ ಒಟ್ಟು ಕರೆಂಟ್ ಎಷ್ಟಪ್ಪ ಅಂತಂದರೆ 16.5 ಕಿಲೋವ್ಯಾಟ್ನಷ್ಟು ಕರೆಂಟನ್ನು, ಎಲೆಕ್ಟ್ರಿಸಿಟಿಯನ್ನು ಇವರು ಬಳಸ್ತಾ ಇರ್ತಾರೆ. ಇವರು ಪಡೆದದ್ದು 2 ಕಿಲೋವ್ಯಾಟ್ ಕರೆಂಟನ್ನು ಪಡ್ಕೊಂಡಿರ್ತಾರೆ ಮನೆಗೆ. ಆ 2 ಕಿಲೋವ್ಯಾಟ್ಗೂ ಬಿಲ್ಲೆಲ್ಲ 0 ಮಾಡಿ ಇಟ್ಟಿರ್ತಾರೆ. ನೇರವಾಗಿ ಸಂಪರ್ಕವನ್ನು ಪಡೆದಿರ್ತಾರೆ. ಡಿಪಾರ್ಟ್ಮೆಂಟ್ ಅವರು ಎಷ್ಟು ನೀಟಾಗಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅಂದರೆ, ಬರುವಾಗ ಭದ್ರತಾ ಸಿಬ್ಬಂದಿಯವರು, ಯಾಕೆಂದರೆ ಈತ ತನ್ನ ಚೇಲಾಗಳನ್ನು ಕರೆಸಿ ಕಲ್ಲು ತೂರಾಟ ಮಾಡಬಹುದು, ಜೊತೆಗೆ ವಿಡಿಯೋಗ್ರಾಫರ್ಗಳ ಕರ್ಕೊಂಬಂದಿರ್ತಾರೆ. ಯಾಕೆ ಅಂತಂದರೆ ನಾಳೆ ಇದೆಲ್ಲ ಸುಳ್ಳು ಅಂತ ಹೇಳಬಹುದು.
ಅದಕ್ಕೋಸ್ಕರ ಪ್ರತಿಯೊಂದು ಯಾವ್ಯಾವ ವಿದ್ಯುತ್ ಉಪಕರಣಗಳನ್ನ ಬಳಸ್ತಾ ಇದ್ದಾರೆ ಅದರ ಚಿತ್ರೀಕರಣ, ಅದಾದ ಮೇಲೆ ಯಾವ ಮೀಟರನ್ನು ಇವರು ಹೊಂದಿದ್ದಾರೆ ಅದರ ಮೀಟರ್ ಮೇಲಿರುವ ರೀಡಿಂಗ್ನ ಚಿತ್ರೀಕರಣ, ಅದಾದ ಮೇಲೆ ಇವರ ಮನೆಯವರು ಯಾರ ಅಡೆತಡೆ ಒಡ್ಡಿದ್ರಲ್ಲ ಅದನ್ನು ಕೂಡ ಚಿತ್ರೀಕರಣ ಮಾಡಲಾಗತ್ತೆ. ಇನ್ನಿಲ್ಲದ ಹಾಗೆ ಅವರ ಕುಟುಂಬದವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೀವು ಬೇಕು ಅಂತಲೇ ನೀವು ಸೈಡಿನ ರಾಜಕಾರಣ ಮಾಡ್ತಾಯಿದ್ದೀರಿ, ದ್ವೇಷವನ್ನು ಮಾಡ್ತಾಯಿದ್ದೀರಿ, ನೀವು ಏನು ಕೋಮು ಸೌಹಾರ್ದತೆಗೆ ಧಕ್ಕೆಯನ್ನು ತರ್ತಾಯಿದ್ದೀರಿ, ಧರ್ಮ ನಿರಪೇಕ್ಷತೆ ವಿರುದ್ಧವಾಗಿ ಕೆಲಸ ಮಾಡ್ತಾಯಿದ್ದೀರಿ, ಸೆಕ್ಯುಲರ್ ದೇಶದಲ್ಲಿ ಮುಸಲ್ಮಾನರ ಮೇಲೆ ದಾಳಿಯನ್ನು ಮಾಡ್ತಾಯಿದ್ದೀರಿ ಅಂತ ಕಿರುಚಾಡಲಿಕ್ಕೆ ಶುರು ಮಾಡ್ತಾರೆ. ಭದ್ರತಾ ಸಿಬ್ಬಂದಿಯವರು ಸುತ್ತುವರೆದಿರ್ತಾರೆ. ಎಲ್ಲವನ್ನು ಮಾಡಿ ಕಿತ್ತಿ ಡಿಜಿಟಲ್ ಮೀಟರ್ನ ಅಳವಡಿಸಿ ಅದನ್ನು ಕೂಡ ರೆಕಾರ್ಡ್ ಮಾಡಲಾಗತ್ತೆ. ಯಾವ ಮೀಟರನ್ನು ಇಳಿಸಲಾಗಿದೆ ಅದರ ಮಹಜರನ್ನು ಮಾಡಿ ಅದರ ಕೂಡ ದಾಖಲಾತಿಗಳನ್ನು ಮಾಡಿಕೊಂಡು ಅವರದೇ ಮನೆಯವರ ಸಾಕ್ಷಿ ಸಹಿಯನ್ನು ಪಡೆಯಲಾಗತ್ತೆ. ಯಾವಾಗ ಈ ರೀತಿ ದಾಳಿ ಆಗುತ್ತೋ ಅಲ್ಲಿ ಕಂಗೆಟ್ಟು ಹೋದ ವ್ಯಕ್ತಿ ಯಾರು ಅಂತ ಕೇಳಬೇಕು ನೀವು. ಜಿಯಾವುರ್ ರೆಹಮಾನ್ ಅಲ್ಲ, ಅಖಿಲೇಶ್ ಯಾದವ್ ಅಲ್ಲಿ ಕಂಗೆಟ್ಟು ಹೋಗ್ತಾರೆ, ಪತ್ರಗುಟ್ಟಿ ಹೋಗ್ತಾರೆ. ಇದ್ದಕ್ಕಿದ್ದ ಹಾಗೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಉತ್ತರ ಪ್ರದೇಶದ ಅಧಿಕಾರಿಗಳಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಬುದ್ಧಿ ಕಲಿಸ್ತೀನಿ, ಈಗ ಯೋಗಿ ಆದಿತ್ಯನಾಥ್ ಹೇಳಿದಾಗ ಕುಣಿತಾ ಇದ್ದಾರೆ, ನಾಳೆ ನಮ್ಮ ಸರ್ಕಾರ ಬಂದಾಗ ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ತೀನಿ ಅಂತಾರೆ. ಅಧಿಕಾರಿಗಳಿಗೆ ನೇರ ಚಿತಾವಣೆ ಮಾಡ್ತಾರೆ, ನೀವೇನಾದರೂ ನಮ್ಮ ಮೇಲೆ ಕ್ರಮ ಕೈಗೊಂಡರೆ, ಮುಸಲ್ಮಾನರ ಪ್ರದೇಶದಲ್ಲಿ ಕ್ರಮ ಕೈಗೊಂಡದ್ದೇ ಆದರೆ ಎಲ್ಲ ಮುಸಲ್ಮಾನರು ಸೇರಿ ದಂಗೆ ಏಳಬೇಕಾಗತ್ತೆ ಅಂತ ಕುಮ್ಮಕ್ಕು ಕೊಡುವ ಭಾಷಣವನ್ನು ಮಾಡ್ತಾರೆ. ಈ ಹಿಂದೆ ಕೂಡ ಈತನ ಸರ್ಕಾರ ಇದ್ದಾಗ ಇದೇ ಕೆಲಸವನ್ನು ಅಖಿಲೇಶ್ ಯಾದವ್ ಮಾಡಿದರು. ಏನಂತ ಹೇಳಿದರು ಅವತ್ತು ಅಖಿಲೇಶ್ ಯಾದವ್ ಹೇಳಿದರು, ನೀವು ಯಾವುದೇ ಅಧಿಕಾರಿಗಳು ಮುಸಲ್ಮಾನರ ಪ್ರದೇಶದಲ್ಲಿ ಪ್ರವೇಶ ಮಾಡುವ ಹಾಗಿಲ್ಲ, ಅವ್ರಿಗೆ ಎಲೆಕ್ಟ್ರಿಸಿಟಿ ಥೆಫ್ಟ್ ಮಾಡಿದರೆ ಏನೂ ತಪ್ಪಿಲ್ಲ, ಅವರು ಬಡತನದಲ್ಲಿರುವ ಜನ, ಅವರು ಮೀಟರ್ಗಳನ್ನು ನೋಡಲಿಕ್ಕೆ ಯಾಕ್ರಿ ಹೋಗ್ತೀರಾ ಅಂತ ದಬಾಯಿಸಿದ ವಿಡಿಯೋಗಳು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ. ಇವರಪ್ಪ ಇನ್ನೊಂದು ಮಾತು ಹೇಳಿದರು ಮುಲಾಯಂ ಸಿಂಗ್ ಯಾದವ್, ಏನಂತ, ಮುಸಲ್ಮಾನರು ಮಾರಕಾಸ್ತ್ರಗಳನ್ನು ಇಟ್ಕೋಬಹುದು, ಏಕೆಂದರೆ ಅವರು ಅಲ್ಪಸಂಖ್ಯಾತರು, ಅವರು ಯಾವಾಗಲೂ ಜೀವ ಭಯದಲ್ಲಿ ನರಳುತ್ತಾ ಇರ್ತಾರಂತೆ. ಮುಸಲ್ಮಾನರು ಜೀವ ಭಯದಿಂದ ನರಳುತ್ತಾ ಇರ್ತಾರೆ, ಆದ್ದರಿಂದ ಅವರು ಶಸ್ತ್ರಾಸ್ತ್ರಗಳನ್ನು ಅಕ್ರಮವಾಗಿ ಇಟ್ಕೋಬಹುದು, ಎಲ್ಲಿ ಬೇಕಾದರೂ ಸಂಗ್ರಹ ಮಾಡ್ಬೋದು, ಹಾಗೆ ಅಂತ ಸಾರ್ವಜನಿಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ನೋಡಿದರೆ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಒಬ್ಬೊಬ್ಬರಾಗಿ ಹೇಗೆ ತಮ್ಮ ಕಳ್ಳತನದಿಂದ ಹೊರಗಡೆ ಅವರು ಪಾಶವಿ ಜೀವನವನ್ನು ಮಾಡ್ತಾಯಿದ್ರು ಅನ್ನೋದು ಹೊರಗಡೆ ಬರ್ತಾ ಇದೆ. ಒಂದು ವಿಷಯ ನಿಮಗೆ ಗೊತ್ತಿರಲಿ, ಮೊನ್ನೆ ಕಾನ್ಪುರದಲ್ಲಿ 2 ದಿವಸದ ಹಿಂದೆ ನಡೆದ ಘಟನೆ. ಒಟ್ಟು 125 ದೇವಸ್ಥಾನಗಳನ್ನು ಮಸೀದಿ, ಅಂಗಡಿ, ಮನೆಗಳನ್ನಾಗಿ ಪರಿವರ್ತಿಸಲಾಗಿದೆ ಅಂತ ದಾಖಲಾತಿಗಳು ಸಿಗ್ತಾ ಇದ್ದಾವೆ. ಅದರಲ್ಲಿ 3 ದೇವಸ್ಥಾನಗಳು ಸಿಕ್ಕಿದ್ದಾವೆ. ಇನ್ನೊಂದು ವಿಷಯವನ್ನು ನಿಮ್ಗೆ ಹೇಳಬೇಕು, ಏನಪ್ಪ ಅಂತಂದರೆ, ಯಾವಾಗ ಸುಪ್ರೀಂ ಕೋರ್ಟ್ ಮಾನದಂಡವನ್ನು ಮಾಡಿ JCB ಬುಲ್ಡೋಸರ್ ಬಳಸುವಾಗ ತೆಗೆದುಕೊಳ್ಳಬೇಕಾದಂಥ ಕ್ರಮಗಳ ಬಗ್ಗೆ ಹೇಳಿತ್ತು, ಅದಾದ ಮೇಲೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಬುಲ್ಡೋಸರ್ ಘರ್ಜಿಸ್ತಾ ಇದೆ. ಯೋಗಿ ಆದಿತ್ಯನಾಥ್ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದಿಲ್ಲ. ಆತ ಯೋಗಿಯಲ್ಲ, ಹಠಯೋಗಿ. ಯಾರೂ ಕೂಡ ಆತನ ದಕ್ಷತೆಯನ್ನು ಪ್ರಶ್ನೆ ಮಾಡುವ ಹಾಗಿಲ್ಲ, ಆತನ ಧೈರ್ಯವನ್ನು ಪ್ರಶ್ನೆ ಮಾಡುವ ಹಾಗಿಲ್ಲ. ಯಾವುದು ಅನಧಿಕೃತವಾಗಿದೆಯೋ, ಯಾವುದು ಅಕ್ರಮವಾಗಿದೆಯೋ ಅದರ ಮೇಲೆ ಕ್ರಮವನ್ನು ಕೈಗೊಳ್ತೀನಿ, ಯಾವ ಕೋರ್ಟ್ ಏನು ಬೇಕಾದರೂ ಆರ್ಡರ್ ಕೊಡಲಿ ಅಂತ ಅವರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಈಗ ಅದಕ್ಕೆ ಜಿಯಾವುರ್ ರೆಹಮಾನ್ ಒಬ್ಬ ಸಂಸತ್ ಸದಸ್ಯ ಜೈಲಿಗೆ ಹೋಗ್ತೀನಿ ಅನ್ನುವಂಥ ಭಯದಲ್ಲಿ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ತಾರೆ ಅಂದರೆ ಯೋಗಿ ಆದಿತ್ಯನಾಥ್ ಯಾವ ರೀತಿಯ ಆತಂಕವನ್ನು ಈ ಪಾಪಿಗಳಿಗೆ ಉಂಟು ಮಾಡಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.